ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಿದ್ದರಾಜು ಶಿವನಾಗ ಕಂಪ್ಯೂಟರ್ಸ್ ಅಸಿಕ. ಈಗ ನಾನು ನಿಮಗೆ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಯಾವ ರೀತಿ ಪೇಜ್ ಬಾರ್ಡರ್ನ ಹಾಕೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಮೈಕ್ರೋಸಾಫ್ಟ್ ಆಫೀಸ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಮೈಕ್ರೋಸಾಫ್ಟ್. ಇಲ್ಲಿ ಮೊದಲಿಗೆ ನೀವೇನು ಮಾಡಿ, ನಿಮಗೆ ಸ್ಕೇಲ್ ಮೆಜರ್ಮೆಂಟ್ಸ್ ಅಂದರೆ ರೂರಲ್ ಬೇಕು ಅಂದರೆ ವ್ಯೂಗೆ ಹೋಗಿ ರೂರಲ್ ಬಾರ್ನ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪೇಜ್ ಬಾರ್ಡರ್, ಫಸ್ಟಿಗೆ ನಿಮ್ಮ ಪೇಜ್ ಬಾರ್ಡರ್ ಬೇಕು ಅಂದರೆ ಇಲ್ಲಿ ಪೇಜ್ ಲೇಔಟಿಗೆ ಬನ್ನಿ. ನಂತರ ಇಲ್ಲಿ ಪೇಜ್ ಬ್ಯಾಕ್ಗ್ರೌಂಡ್ ಇದೆ, ಅದರಲ್ಲಿ ಪೇಜ್ ಬಾರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಾರ್ಡರ್ಸ್ ಬೇರೆ ಇರುತ್ತೆ, ಪೇಜ್ ಬಾರ್ಡರ್ಸ್ ಇರುತ್ತೆ. ಬಟ್ ಪೇಜ್ ಬಾರ್ಡರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಜ್ ಬಾರ್ಡರ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಇರ್ತಕ್ಕಂಥ ಸ್ಟೈಲ್ಸ್ನಲ್ಲಿ ಯಾವುದಾದ್ರು ಒಂದು ಸ್ಟೈಲ್ಸ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಕಂಪ್ಲೀಟ್ ಬಾರ್ಡರ್ ಬಂತು. ನಂತರ ಪೇಜ್ ಬಾರ್ಡರ್ ಬಂದಾದ್ಮೇಲೆ ಪೇಜ್ ಬಾರ್ಡರ್ಗೆ ಕಲರ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿ, ನೀವು ಬೇಗ ಒಂದು ಪೇಜ್ ಬಾರ್ಡರ್ ಕಲರ್ ಬರುತ್ತೆ. ಅದಾದ್ಮೇಲೆ ಪೇಜ್ ಬಾರ್ಡರ್ ಥಿಕ್ನೆಸ್ ಬೇಕು ನನಗಿದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಧ್ಯ ಆದಷ್ಟು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಅದಾದ್ಮೇಲೆ ನಾನು ಏನು ಮಾಡ್ತೀನಿ, ಇಲ್ಲಿ ಅಪ್ಡೇಟ್ ಟು ಓಲ್ಡ್ ಡಾಕ್ಯುಮೆಂಟ್ ಅಂತ ಇದೆ, ಜಸ್ಟ್ ಓಕೆ ಮಾಡಿ. ನಿಮಗೆ ಬೇಕಾದಂಥ ಪೇಜ್ ಬಾರ್ಡರ್ ಕಂಪ್ಲೀಟ್ ಪೇಜರ್ ಬಾರ್ಡರ್ ಬಂದಿದೆ, ನೀವು ಇಲ್ಲಿ ನೋಡ್ಕೋಬೋದು ಝೂಮ್ ಔಟ್ ಮಾಡ್ಕೊಂಡು. ಓಕೆ, ನನ್ನ ಟ್ಯೂಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.